ಕಾಂಗ್ರೆಸ್ಸಿನ ಕಟ್ಟಡದ ರೂಟ್ ಫೂಟ್ನಲ್ಲಿ ಸಿಎಂ ಜಟಾಪಟಿ ಶುರುವಾಗಿದ್ರೆ ಅದೇ ಕಟ್ಟಡದ ಬಾಲ್ಕನಿಯಲ್ಲಿ ಮಿನಿಸ್ಟ್ರುಗಳು ಸಚಿವ ಸ್ಥಾನದ ಸಮರದಲ್ಲಿದ್ದಾರೆ. ಹಸ್ತಪಾಳಯದಲ್ಲಿ ಮತ್ತೊಂದು ಕಡೆ ಮಿನಿಸ್ಟರ್ ಸ್ಥಾನದ ಸಮರ. ದೆಹಲಿ ದಂಡಯಾತ್ರೆಗೆ ಎಂಎಲ್ಎ ಅಶೋಕ್ ಪಟ್ಟಣ ಮತ್ತು ಟೀಮ್ ಸಿದ್ಧತೆ. ಮೇ 5 ಅಥವಾ 7ನೇ ತಾರೀಕು ದೆಹಲಿಗೆ ತೆರಳೋದಕ್ಕೆ ಶಾಸಕರ ಟೀಮ್ ರೆಡಿ ಆಗಿದೆ. ದೆಹಲಿಗೆ ಹೋಗೋದಕ್ಕೆ ಶಾಸಕರ ಪಟ್ಟಿ ರೆಡಿ ಮಾಡ್ತಿರುವ ಹಿರಿಯರು. 50ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಎಂದಿದ್ದ ಅಶೋಕ್ ಪಟ್ಟಣ್ ಮೇ 4ರ ಎಲೆಕ್ಷನ್ ಫಲಿತಾಂಶದ ಬಳಿಕ ದೆಹಲಿಯತ್ತ ಪ್ರಯಾಣ. ರಿಸಲ್ಟ್ ಹೆಂಗೆ ಅನ್ನೋದನ್ನ ನೋಡ್ಕೊಂಡು ಕಳೆದ ಬಾರಿ 20 ಕಾಂಗ್ರೆಸ್ ಶಾಸಕರು ದೆಹಲಿಗೆ ಭೇಟಿ ನೀಡಿದ್ರು. ಇದೀಗ 50ಕ್ಕೂ ಹೆಚ್ಚು ಎಂಎಲ್ಎಗಳು ದೆಹಲಿಗೆ ಭೇಟಿ ಕೊಡೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಹೊಸದಾಗಿ ಗೆದ್ದಿರುವವರು ಕೂಡ ಲೀಸ್ಟ್ನಲ್ಲಿ ಸೇರುವ ಸಾಧ್ಯತೆಗಳಿದೆ. ಕಾಂಗ್ರೆಸ್ಸಿನಲ್ಲಿ ಸಂಚಲನ ಮೂಡಿಸಿದೆ ಸಚಿವಾಕಾಂಕ್ಷಿಗಳ ನಡೆ. ಸಚಿವ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಆ ಪಟ್ಟಿಲಿ ಹೆಸರುಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಸ್ತಪಾಳಯದಲ್ಲಿ ಮತ್ತೊಂದು ಕಡೆ ಸಚಿವ ಸ್ಥಾನದ ಸಮರ ಶುರುವಾಗಿದೆ. ದೆಹಲಿ ದಂಡಯಾತ್ರೆಗೆ ಎಂಎಲ್ಎಗಳ ಟೀಮು ಸಿದ್ಧತೆ ಮಾಡಿಕೊಳ್ತಾ ಇದೆ. ಅಶೋಕ್ ಪಟ್ಟಣ ಮತ್ತು ಟೀಮು, ಈ ಟೀಮಿನ ನಾಯಕತ್ವ ಅಶೋಕ್ ಪಟ್ಟಣೆ ವಹಿಸ್ಕೊತಾರ ಮುಂದಿನ ಡೆವಲಪ್ಮೆಂಟ್ನಲ್ಲಿ ನಮಗೆ ಗೊತ್ತಾಗಬೇಕು. ಮೇ 5 ಅಥವಾ 7ನೇ ತಾರೀಕು. ಯಾಕಿದು ಮೇ 5? ಕಾರಣ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನ್ ಆಯಿತು, ಅದರ ಫಲಿತಾಂಶ 4ನೇ ತಾರೀಕು ಹೊರಬೀಳಲಿದೆ. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಈ ಎರಡೂ ಚುನಾವಣೆಗಳ ರಿಸಲ್ಟ್ ಆಧರಿಸಿ ಹೋಗ್ತಾರ? ಅಲ್ಲ, ಬದಲಾಗಿ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ರಾಜ್ಯದಲ್ಲಿ. 4ನೇ ತಾರೀಕು ಫಲಿತಾಂಶ ನೋಡ್ಕೊಂಡು ಒಂದು ವೇಳೆ ಗೆದ್ದರೆ ಸಂತೋಷ ಪಟ್ಟು ಅದಾದ ನಂತರ ಮರುದಿನ 5ನೇ ತಾರೀಕು ಮಂಗಳವಾರ ಅಥವಾ 7ನೇ ತಾರೀಕು ಹೋಗುವ ಸಾಧ್ಯತೆಗಳಿದೆ. ಆ ಲಿಸ್ಟ್ನಲ್ಲಿ ಕಾಂಗ್ರೆಸ್ಸಿನಲ್ಲಿ ಈ ಬಾರಿ 2023 ಎಲೆಕ್ಷನ್ನಲ್ಲಿ ಹೊಸದಾಗಿ ಯಾರ್ಯಾರು ಗೆದ್ದಿದ್ರೋ ಅವರೂ ಕೂಡ ಇರುವಂತಹದ್ದು ಅಚ್ಚರಿ. ಒಟ್ಟಾರೆ ಈ ಪರಮಾಶ್ಚರ್ಯದ ಡೆವಲಪ್ಮೆಂಟ್ ಹತ್ತಿರದಲ್ಲೇ ನಡೆಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.